ಇವತ್ತು ವಿಶ್ವ ಮುಟ್ಟಿನ ನೈರ್ಮಲ್ಯತೆಯ ದಿನಾಚರಣೆ. ಇವತ್ತೇನು ನಮ್ಮ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಹೇಮಲತಾ ಇಂದ್ರೇಶ್ ಮತ್ತು ಅವರೆಲ್ಲ ಸಂಘಟಕರು ಭಾಳ ಸುಮಾರು ಒಂದು ತಿಂಗಳಿನಿಂದ ಶ್ರಮಪಟ್ಟು ಇವತ್ತು ವಾಕಥಾನನ್ನು ಮಾಡಬೇಕು ಅಂತೇಳಿ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ಮೂಡಿಸ್ಬೇಕು ಅಂತ ಒಳ್ಳೊಳ್ಳೆಯವ್ರನ್ನ ಕರೆಸಿ ನಮ್ಮ ಹನುಮಂತರಾಯಪ್ಪನವರು, ನಾಗಲಕ್ಷ್ಮಿ ಚೌಧರಿ ಅವರು, ಈಗ ಬಂದಂಥ ಅಕ್ಕ ಪದ್ಮಶಾಲಿಯವರು, ಸುಮಾರು ಜನ ಹೆಣ್ಮಕ್ಳು ಕೂಡ ಒಂದು ಸರ್ಕಾರ ಮಾಡಬಹುದಾದಂಥ ಕೆಲಸವನ್ನು ಒಂದು ಚಾರಿಟಿ ಟ್ರಸ್ಟ್ ಅವರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ಭಾಳ ಒಂದು ಗೌರವದ, ಭಾಳ ಖುಷಿಯ ವಿಚಾರ. ಅದರಲ್ಲೂ ವಿಶೇಷವಾಗಿ ಮುಟ್ಟು ಅಂದರೆ ಏನೋ ಒಂಥರ ಶಾಪ ಅನ್ನೋ ಥರದಲ್ಲಿ ಈಗಲೂ ಕೂಡ ಅದನ್ನು ಭಾಳ ಮೂಢನಂಬಿಕೆಯಿಂದ ಆಚರಣೆ ಮಾಡ್ಕೊಂಬತ್ತಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಅದನ್ನು ಸಾರ್ವಜನಿಕವಾಗಿ ಅದನ್ನು ಹೇಳಬೇಕು. ಅದೇನು ಮುಟ್ಟು ಅನ್ನೋದು ಒಂದು ವರ ಇದ್ದಂಗೆ, ನಮಗೊಂದು ಸಣ್ಣ ಬದಲಾವಣೆ ಅಷ್ಟೇ, ಅದನ್ನು ಮೌಢ್ಯದ ರೀತಿಯಲ್ಲಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲ ತಂಡದ ಒಂದು ಶ್ರಮ, ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು, ಉಚಿತವಾದ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಬಹುಶಃ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅವರ ಒಂದು ತಿಂಗಳ ಶ್ರಮ ಇವತ್ತು ಸಾರ್ಥಕ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಲತ್ತಳ್ಳಿ ವಾರ್ಡ್ ಏನು ಜ್ಞಾನಭಾರತಿ ವಾರ್ಡು, ನಮ್ಮ ಹನುಮಂತರಾಯಪ್ಪನವರ ವಾರ್ಡ್ನಲ್ಲಿ ಇವತ್ತೊಂದು ಆಚರಣೆಯನ್ನು ಮಾಡಿ ಇವತ್ತು ಜನಗಳಿಗೆ ಒಂದು ತಿಳಿಸೋವಂಥ ಒಂದು ಅವರ ಮುಟ್ಟಿನ ಅರಿವನ್ನು ಮೂಡಿಸುವಂಥದ್ದು, ಅದು ಏನು ಅಲ್ಲ, ಅದು ತೊಂದರೆ ಅಲ್ಲ ಅನ್ನೋದು ತಿಳಿಸುವಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಈ ಥರ ಕಾರ್ಯಕ್ರಮಗಳು ಮಾಡಿ ಯಶಸ್ವಿಯಾಗಲಿ ಅಂತ ನನ್ನ